ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕವಿ ಪರಿಚಯ ಪ್ಲೇಲಿಸ್ಟ್ನ 3ನೇ ವಿಡಿಯೋದಲ್ಲಿ ಇದ್ದೀವಿ. ಇವತ್ತು ಕೂಡ ಕ್ಲಾಸ್ 10th ಇರುವಂತಹ ಕವಿಗಳ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. ಇವತ್ತಿನ ಕವಿಗಳು ಶಿವಕೋಟ್ಯಾಚಾರ್ಯ ಮತ್ತು ಪೂತಿ ನರಸಿಂಹಾಚಾರ್ಯರ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. ಇಲ್ಲಿ ಮೊದಲನೇದಾಗಿ ಶಿವಕೋಟ್ಯಾಚಾರ್ಯರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಇವರು ಕೂಡ 10ನೇ ಶತಮಾನಕ್ಕೆ ಸೇರಿದವರು ಮತ್ತು ಸಾಮಾನ್ಯ ಶಕ 920ಕ್ಕೆ ಸೇರಿದ್ದಾರೆ. ಯಾರು? ಶಿವಕೋಟ್ಯಾಚಾರ್ಯ. ಇವರ ಪ್ರಸಿದ್ಧ ಕೃತಿ ಅಂದರೆ ಒಡ್ಡಾರಾಧನೆ. ಇರದೇ ಒಂದು ಕೃತಿ, ಅದು ಯಾವುದು? ಒಡ್ಡಾರಾಧನೆ. ಇದನ್ನು ಕನ್ನಡದ ಪ್ರಥಮ ಗದ್ಯ ಕೃತಿ ಅಂತ ಹೇಳಿ ಕರಿತೀವಿ. ಗದ್ಯ ಅಂದರೆ ಪಾಠದ ಥರ ಬರೆದಿರೋದು, ಇದರಲ್ಲಿ ಪದ್ಯಗಳು ಇರೋದಿಲ್ಲ, ಕೇವಲ ಪಾಠದ ಥರ ಇರುತ್ತೆ. ಇದನ್ನು ಗದ್ಯ ಕೃತಿ ಅಂತ ಕರಿತೀವಿ. ಕನ್ನಡದ ಪ್ರಥಮ ಗದ್ಯ ಕೃತಿ ಯಾವುದು ಅಂದರೆ ಒಡ್ಡಾರಾಧನೆ. ಇದನ್ನು ರಚಿಸಿರೋರು ಶಿವಕೋಟ್ಯಾಚಾರ್ಯ. ಇದು ಹಳೆಗನ್ನಡದಲ್ಲಿ ರಚನೆ ಆಗಿದೆ. ಯಾವ ಕನ್ನಡ? ಹಳೆಗನ್ನಡದಲ್ಲಿ ರಚನೆ ಆಗಿದೆ ಇದು. ತದನಂತರ ಇದು ಹೆಂಗೆ ಅಂದರೆ ಶಾರ್ಟ್ ಸ್ಟೋರೀಸ್ ಇದೆ. ಇದರಲ್ಲಿ ಶಾರ್ಟ್ ಸ್ಟೋರೀಸ್ ಇದೆ, 19 ಕಥೆಗಳು, ಸಣ್ಣ ಕಥೆಗಳು ಇದೆ. ಇದರಲ್ಲಿ ಚೆನ್ನಾಗಿದೆ ಕಥೆಗಳು. ಉದಾಹರಣೆಗೆ ವಿದ್ಯುಚ್ಛೋರ ನರಸಿಯ ಕತೆ ಮತ್ತು ಸುಕುಮಾರ ಸ್ವಾಮಿಯ ಕತೆ. ಇದನ್ನು ನಾವು ಯೂಶ್ವಲಿ ನಾಟಕ ನೋಡಿರ್ತೀವಿ. ಈ ಥರ ಚಿಕ್ಕ ಚಿಕ್ಕ ಕಥೆಗಳಿದೆ. ಈ ಕೃತಿಯಲ್ಲಿ ವಿಶೇಷತೆ ಏನು ಅಂದರೆ, ಒಂದು ಸರಿ ನಾವು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲೂ ಬ್ರೆತ್ ತಗೊಳ್ಳೋದಕ್ಕೆ ಆಗಲ್ಲ. ಆ ಥರ ಕಂಟಿನ್ಯೂಸ್ ಆಗಿ ಓದ್ತಾನೇ ಇರಬೇಕು, ಎಲ್ಲೂ ಗ್ಯಾಪೇ ಇರಲ್ಲ. ಆ ಥರ ಕಥೆಗಳು ಸುಮಾರು 19 ಕಥೆಗಳಿದೆ. ಜೈನ ಧರ್ಮದವರಾಗಿದ್ದಾರೆ ಈ ಕವಿ. ಹಂಗಾಗಿ ಜೈನ ಧರ್ಮದ ಅನುಸಾರವಾಗಿ ಜೈನ ಧರ್ಮವನ್ನು ಪ್ರಚರಿಸೋದಕ್ಕೋಸ್ಕರ ಮತ್ತು ಅಲ್ಲಿ ಮೋಕ್ಷ ಪಡ್ಕೊಳ್ಳೋರಿಗೆ ಮಧ್ಯದಲ್ಲಿ ಸಿಗುವಂತಹ ಕ್ಯಾರೆಕ್ಟರ್ಗಳು ಹೆಂಗೆ ಹೆಲ್ಪ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಇಲ್ಲಿ ಚಿಕ್ಕ ಚಿಕ್ಕ ಕಥೆಗಳಿದೆ. ಟೋಟಲ್ಲು 19 ಕಥೆಗಳು ಹಳೆಗನ್ನಡ ಒಡ್ಡಾರಾಧನೆಯಲ್ಲಿದೆ. ಮುಂದೆ ಶಿವಕೋಟ್ಯಾಚಾರ್ಯರು ಯಾವ ರಾಜರ ಆಶ್ರಯದಲ್ಲಿದ್ದರು ಅಂತ ನೋಡೋದಾದರೆ, ನೃಪತುಂಗನ ಆಸ್ಥಾನದಲ್ಲಿ ಇದ್ದರು. ಯಾರ ಆಸ್ಥಾನದಲ್ಲಿ? ನೃಪತುಂಗನ ಆಸ್ಥಾನದಲ್ಲಿದ್ದರು. ಈ ನೃಪತುಂಗನೂ ಕೂಡ ರಾಷ್ಟ್ರಕೂಟರ ಕೆಳಗೆ ಇದ್ದಂತಹ ಒಬ್ಬ ರಾಜ ಆಗಿದ್ದ. ಈ ನೃಪತುಂಗನ ಆಶ್ರಯದಲ್ಲಿ ಯಾರಿದ್ರು? ಶಿವಕೋಟ್ಯಾಚಾರ್ಯರಿದ್ದರು ಅಂತ ಹೇಳಿ ಇನ್ಫಾರ್ಮೇಷನ್ ಇದೆ. ಮತ್ತು ಇವರು ಎಲ್ಲಿ ಜನಿಸಿದ್ರು, ಇವ್ರ ಸ್ಥಳ ಯಾವುದು ಅಂತ ನೋಡೋದಾದರೆ ಕೋಗಳಿ ನಾಡು, ಇವಾಗಿರುವಂತಹ ಕೊಟ್ಟೂರು ಅಂತ ಹೇಳಿ, ಇದು ವಿಜಯನಗರ ಜಿಲ್ಲೆಯಲ್ಲಿದೆ. ಈಗಾಗಲೇ ನೋಡ್ದಂಗೆ ಇವರು 10ನೇ ಶತಮಾನ ಅಂದರೆ ಸಾಮಾನ್ಯ ಶಕ 920ಕ್ಕೆ ಸೇರಿರ್ತಾರೆ. ಇವ್ರ ಧರ್ಮ ಯಾವುದು? ಜೈನ ಧರ್ಮ. ಒಡ್ಡಾರಾಧನೆ ಕೂಡ ಜೈನ ಧರ್ಮವನ್ನು ಆಧರಿಸಿದಂತಹ ಕೃತಿಯೇ ಆಗಿದೆ. ಇನ್ನೂ ಒಂದು ಮಾಹಿತಿ ಇದೆ, ಇವ್ರ ಬಗ್ಗೆ ತುಂಬ ಕಮ್ಮಿನೇ ಇದೆ, ಬಟ್ ತುಂಬ ಇಂಪಾರ್ಟೆಂಟ್ ಆಗೋದೇನೆಂದರೆ ಒಡ್ಡಾರಾಧನೆ ಕನ್ನಡದ ಪ್ರಥಮ ಕೃತಿ, 19 ಕಥೆ ಇದೆ ಮತ್ತು ಅದರಲ್ಲಿ ಬ್ರೆತ್ತೆ ತಗೊಳಕ್ಕಾಗಲ್ಲ. ಆ ಮಾಹಿತಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಒಡ್ಡಾರಾಧನೆಯನ್ನು ಇನ್ನೊಂದು ಹೆಸರಲ್ಲಿ ಕರಿತೀವಿ. ಏನಂದರೆ ಉಪಸರ್ಗ ಕೇವಲಿಗಳ ಕಥೆ ಅಂತ ಹೇಳಿ. ಏನಂತ ಕರಿತೀವಿ? ಉಪಸರ್ಗ ಕೇವಲಿಗಳ ಕಥೆ ಅಂದ್ರೂ ಒಂದೇ, ಒಡ್ಡಾರಾಧನೆ ಅಂದರೂ ಕೂಡ ಒಂದೇ. ಇದಿಷ್ಟು ಶಿವಕೋಟ್ಯಾಚಾರ್ಯರ ಬಗ್ಗೆ. ತುಂಬ ಸಿಂಪಲ್ ಬಟ್ ಇಂಪಾರ್ಟೆಂಟ್. ಇವತ್ತಿನ 2ನೇ ಕವಿ ಪೂತಿನ. ಇವರ ಸಂಪೂರ್ಣ ಹೆಸರು ಪೂತಿ ನರಸಿಂಹಾಚಾರ್. ಇನ್ನೂ ಸಂಪೂರ್ಣವಾಗಿ ಅವರ ಹೆಸರನ್ನು ನೋಡೋದಾದರೆ ಪುರೋಹಿತ ತಿರುನಾರಾಯಣ ಅಯ್ಯಂಗಾರ ನರಸಿಂಹಾಚಾರ್ ಅಂತ ಹೇಳಿ. ಇವರು ನವೋದಯ ಸಾಹಿತ್ಯಕ್ಕೆ ಸೇರ್ತಾರೆ. ನವೋದಯ ಸಾಹಿತ್ಯ, ಇವಾಗ ನಾವು ಶಿವಕೋಟ್ಯಾಚಾರ್ಯರನ್ನು, ಪಂಪ, ಇವರೆಲ್ಲ 10ನೇ ಶತಮಾನ, ತುಂಬ ಹಳುಬ್ರು. ಬಟ್ ಪೂತಿ ನರಸಿಂಹಾಚಾರ್ಯನಿದ್ದಾರೆ, ಇವರು ನವೋದಯ ಸಾಹಿತ್ಯಕ್ಕೆ ಸೇರ್ತಾರೆ. ಇವರ ಕಾಲ 1905ರಿಂದ 1998ರವರೆಗೂ, 1905ಇಂದ 1998ವರೆಗೂ ಪೂತಿನ ಅವ್ರ ಬಗ್ಗೆ ನಾವು ನೋಡ್ತೀವಿ. ಇವ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಇದೆ. ಇವ್ರ ಕೃತಿಗಳು ತುಂಬ ಇಂಪಾರ್ಟೆಂಟು. ತುಂಬ ಕೃತಿಗಳನ್ನ ಇವರು ರಚಿಸಿದ್ದಾರೆ. ಅದರಲ್ಲಿ ಮಹಾಕಾವ್ಯ ಯಾವುದು ಅಂತ ನೋಡೋದಾದರೆ ಶ್ರೀಹರಿ ಚರಿತೆ, ಮತ್ತೊಂದು ಕಾವ್ಯ ಅಹಲ್ಯೆ, ಇನ್ನೊಂದು ಗೋಕುಲ ನಿರ್ಗಮನ, ಶಬರಿ, ವಿಕಟಕವಿ ವಿಜಯ, ಹಂಸದಮಯಂತಿ ಮತ್ತು ಇತರ ರೂಪಕಗಳು, ಈ ಎಲ್ಲ ಕೃತಿಗಳನ್ನು ಅವರು ರಚಿಸಿದ್ದಾರೆ. ಇನ್ನು ನವೋದಯ ನವ್ಯ ಸಾಹಿತ್ಯಗಳಲ್ಲಿ ನಮಗೆ ಪ್ರಶಸ್ತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪೂತಿ ನರಸಿಂಹಾಚಾರ್ಯರಿಗೆ ಯಾವ್ಯಾವ ಪ್ರಶಸ್ತಿ ಬಂದಿದೆ ಅಂತ ನೋಡೋದಾದರೆ ಶ್ರೀಹರಿ ಚರಿತೆ ಮಹಾಕಾವ್ಯ ಇದೆಲ್ಲ, ಅದಕ್ಕೆ ಪಂಪ ಪ್ರಶಸ್ತಿ ದೊರಕಿದೆ.
ಯಾವುದು ಪಂಪ ಪ್ರಶಸ್ತಿ. ಮತ್ತೊಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಸುಮ್ಮನೆ ನೋಡ್ಕೊಂಡಿರಿ, ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಅಂತ ಹೇಳಿ. ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಮತ್ತು ಇವರಿಗೆ ಡಿ.ಲಿಟ್ ಪದವಿ ದೊರಕಿದೆ. ಮತ್ತು 53ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಯಾರು? ಪೂತಿ ನರಸಿಂಹಾಚಾರ್ಯರು. ಎಷ್ಟನೇದು? 53ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಪೂತಿ ನರಸಿಂಹಾಚಾರ್ಯರು ಆಗಿದ್ದರು. ಇವರು ಬರೆದಂತಹ ಮತ್ತಷ್ಟು ಕೃತಿಗಳು ಯಾವ್ದ್ಯಾವುದು ಅಂತ ನೋಡೋದಾದರೆ ಹಣತೆ, ಮಾಂದಳಿರು, ಗಣೇಶ ದರ್ಶನ, ಮಲೆದೇಗುಲ, ಹೃದಯ ವಿಹಾರ, ಇರುಳು ಮತ್ತು ಮೆರುಳು, ಶಾರದಾ ಯಾಮಿನಿ, ನಿರೀಕ್ಷೆ, ಹಣತೆಯ ಹಾಡು, ಹಳೆಯ ಬೇರು ಹೊಸ ಚಿಗುರು. ಇದನ್ನು ನಾವು ನೋಡ್ಕೋಬೇಕಾಗುತ್ತೆ. ಈ ಥರದವನ್ನ ಕೇಳೋ ಚಾನ್ಸಸ್ ಇರುತ್ತೆ. ಹಳೆಯ ಬೇರು ಹೊಸ ಚಿಗುರು, 80ರ ನಲುಗು ಮತ್ತು ರಥಸಪ್ತಮಿ. ಈ ಕೊನೆಯಲ್ಲಿ 5 ಏನಿದೆ ಅಲ್ವಾ, ಇದು ತುಂಬ ಇಂಪಾರ್ಟೆಂಟು. ಕೃತಿಗಳೇ ನಮಗೆ ಇಂಪಾರ್ಟೆಂಟ್ ಆಗೋದು ಈ ಎಕ್ಸಾಮ್ಸ್ಗೆ. ಹಂಗಾಗಿ ಇದನ್ನು ಚೆನ್ನಾಗಿ ನೋಡ್ಕೋಬೇಕು. ಮತ್ತೊಂದು ಸರಿ ನೋಡೋಣ ಯಾವ್ಯಾವ ಕೃತಿಗಳು ಅಂತ. ಹಣತೆ, ಮಾಂದಳಿರು, ಗಣೇಶ ದರ್ಶನ, ಮಲೆದೇಗುಲ, ಹೃದಯ ವಿಹಾರ, ಇರುಳು ಮೆರಳು, ಶಾರದಾ ಯಾಮಿನಿ, ನಿರೀಕ್ಷೆ, ಹಣತೆಯ ಹಾಡು, ಹಳೆಯ ಬೇರು ಹೊಸ ಚಿಗುರು, 80ರ ನಲುಗು, ರಥಸಪ್ತಮಿ. ಇದಿಷ್ಟು ಅವರ ಮುಖ್ಯವಾದಂತಹ ಕೃತಿಗಳು. ಆಗಲೇ ನಾವು ನೋಡ್ದಂಗೆ ಇವರ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣಯ್ಯಂಗಾರ ನರಸಿಂಹಾಚಾರ್ಯ. ಇದನ್ನು ನಾವು ನೆನಪಿಕ್ಕೋಬೇಕಾಗುತ್ತೆ. ಏನು ಇವರು ಪೂರ್ಣ ಹೆಸರು? ಪುರೋಹಿತ ತಿರುನಾರಾಯಣಯ್ಯಂಗಾರ್ಯ ನರಸಿಂಹಾಚಾರ್. ಇವರ ಕಾವ್ಯನಾಮ ಪೂತಿನ. ಇವರ ಕಾವ್ಯನಾಮ ಏನಾಗಿದೆ? ಪೂತಿನ. ನಾವೀಗಾಗಲೇ ನೋಡಿದ್ವಿ ಅಲ್ವಾ, ಈ ಕುಮಾರವ್ಯಾಸಂದು. ಅವರು ಗದುಗಿನ ನಾರಾಯಣಪ್ಪ ಅಂತ ಹೆಸರು, ಆದರೆ ಕಾವ್ಯನಾಮ ಏನಾಗಿತ್ತು? ಕುಮಾರವ್ಯಾಸ. ಅದೇ ಥರ ಇವ್ರ ಪೂರ್ಣ ಹೆಸರು ಇದಾಗಿದ್ದರೆ ಕಾವ್ಯನಾಮ ಪೂತಿನ ಅಂತಲೇ ಫೇಮಸ್ ಆಗಿದೆ. ಇವರು ಯಾವ ಊರು ಅಂತ ನೋಡೋದಾದರೆ ಮೇಲುಕೋಟೆ. ಕಾಲ 1905ರಿಂದ 1998. ಇದಿಷ್ಟು ಪೂತಿನ ಅವರ ಬಗ್ಗೆ ಇರುವಂತಹ ಮಾಹಿತಿ. ಮತ್ತು ಶಿವಕೋಟ್ಯಾಚಾರ್ಯರ ಬಗ್ಗೆ. ಇದಿಷ್ಟರಲ್ಲಿ ನಿಮ್ಗೇನಾದ್ರು ಡೌಟ್ ಇದ್ದರೆ ಅಥವಾ ಬೇರೆ ಏನಾದರೂ ಸಜೆಷನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಅಥವಾ ಮೇಲ್ ಮಾಡಿ. ಮತ್ತು ಯಾರಿಗೆ ನೀಡಿದೆ ಅಲ್ವಾ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೀವು ಶೇರ್ ಮಾಡೋದು ಚಿಕ್ಕ ಕೆಲಸ ಆಗಿರ್ಬೋದು, ಬಟ್ ಅದರಿಂದ ಹೆಲ್ಪ್ ತೊಗೊಂಡವ್ರಿಗೆ ಅದು ದೊಡ್ಡ ಹೆಲ್ಪೇ ಆಗಿರುತ್ತೆ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ನಮ್ಮ ಎನರ್ಜಿ.